ಹಲೋ ಹಾಯ್ ನಮಸ್ಕಾರ. ಹೇಗಿದ್ದೀರ ಎಲ್ಲರೂ? ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಏನಪ್ಪ ವಿಷಯ ಅಂತಂದರೆ, ಎಲ್ಲ ಕಡೆ ಮಾರ್ಕ್ದೇ ಹಾವಳಿ. ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಮಾರ್ಕ್ ಈಗ ತಾನೇ ಬಂದಿರೋ ಮಾರ್ಕ್ ಟೀಸರ್ ನೀವು ನೋಡಿರ್ತೀರ, ನಾನು ನೋಡಿರ್ತೀನಿ. ಆಲ್ಮೋಸ್ಟ್ ಒಂದು ದಿನ ಆಗ್ತಾ ಬರ್ತಿದೆ. ಯಾವ ರೇಂಜಿಗೆ ಸೌಂಡ್ ಮಾಡ್ತಿದೆ ಅಂದರೆ, ಬಂದು ಇನ್ನೂ ಜಸ್ಟ್ ಒಂದು ದಿನವೂ ಆಗಿಲ್ಲ, ಅಲ್ಲೇ 13+ ಮಿಲಿಯನ್ ಓಡ್ತಾ ಇದೆ ವ್ಯೂಸು. ಅಂದರೆ ಇದು ಸುದೀಪ್ ಅವ್ರ ತಾಕತ್ತು. ಅವ್ರು ಯಾವಾಗಾದರೂ ಬರಲಿ, ಫ್ಯಾನ್ಸ್ ಮಾತ್ರ ಅವ್ರನ್ನ ಕೈ ಬಿಡಲ್ಲ. ಅವರು ಅಷ್ಟೇ ಕೊಟ್ಟ ಮಾತನ್ನ ಯಾವತ್ತೂ ಮರ್ತಿಲ್ಲ. ಹೇಳಿದ ಟೈಮಿಗೆ ಕರೆಕ್ಟಾಗಿ ಡಿಸೆಂಬರ್ 25th ಬರ್ತೀನಿ ಅಂತ ಹೇಳಿದ್ರು. ಡಿಸೆಂಬರ್ 25th ಬರ್ತಿದ್ದಾರೆ. ದಟ್ ಈಸ್ ಬಾದ್ಶಾ ಕಿಚ್ಚ ಸುದೀಪ್. ಇನ್ನು ಟೀಸರ್ ವಿಷಯಕ್ಕೆ ಬರೋದಾದರೆ, ಆಲ್ಮೋಸ್ಟ್ ಎಲ್ಲರಿಗೂ ನೋಡಿರ್ತೀರ ಯಾವ ಜೋನ್ರ ಯಾವ ಬೇಸಿಸ್ ಮೇಲೆ ಬರುತ್ತೆ ಈ ಫಿಲಮ್ ಅಂತ ಒಂದು ಥಾಟ್ ಇರುತ್ತೆ. ಯಾವ ಥರ ಅಂದರೆ, ಆಲ್ಮೋಸ್ಟ್ ಮ್ಯಾಕ್ಸ್ ನೋಡಿರೋರಿಗೆಲ್ಲ ಸೇಮ್ ಫೀಲೇ ಕೊಡ್ಬೋದು. ಬಟ್ ಅದೇ ಬೇರೆ ಕತೆ, ಇದೇ ಬೇರೆ ಕತೆ. ಅದರಲ್ಲೂ ಪೊಲೀಸ್, ಇದರಲ್ಲೂ ಪೊಲೀಸ್. ಅದು ಸೇಮ್ ಡೈರೆಕ್ಟ್ರು, ಇದು ಸೇಮ್ ಡೈರೆಕ್ಟ್ ಅಂತ ಕನ್ಫ್ಯೂಸ್ ಆಗಬೇಡಿ. ಅದೇ ಬೇರೆ, ಇದೇ ಬೇರೆ. ಮಾರ್ಕ್ ಮೂವಿ ಬಂದು ಅಲ್ಲಿ ಡೈಲಾಗಲ್ಲಿ ಹೇಳಿರೋ ಪ್ರಕಾರ ನಿಮಗೆ 18 ಅವರ್ ಟೈಮ್ ಕೊಡ್ತೀನಿ. ಮೇ ಬಿ ಇದೂ ಅಷ್ಟೇ, ಜಸ್ಟ್ 18 ಅವರ್ ಒಳಗಡೆ ನಡೆಯುವಂಥ ಮೂವಿ ಇದು. ಸೊ ಚೆನ್ನಾಗಿರುತ್ತೆ ಕಿಕ್ಕು. ಸಿಮಿಲರ್ ಅದರಲ್ಲಿ ಹೆಂಗೆ ಹೀರೋಯಿನ್ ಇಲ್ವೋ, ಇದರಲ್ಲೂ ಅಷ್ಟೇ ಹೀರೋಯಿನ್ ಇಲ್ಲ. ಯಾಕೆಂದರೆ ಅನಾವಶ್ಯಕವಾಗಿ ಯಾವುದೋ ಒಂದು ಕ್ಯಾರೆಕ್ಟರ್ನ ಫೋರ್ಸ್ಫುಲಿ ತಳ್ದಂಗೆ ಆಗ್ಬಿಡುತ್ತೆ ಒಂದು ಮೂವಿಗೆ. ನನ್ನ ಪ್ರಕಾರ ಇಲ್ಲ ಅಂದರೆ ಚೆನ್ನಾಗಿ ಅನಿಸುತ್ತೆ. ಈಗ ಯಾವುದೋ ಒಂದು ಸೀನ್ ಚೆನ್ನಾಗಿ ಹೋಗ್ತಿದೆ ಅಂದಾಗ ಅನ್ನೆಸೆಸರಿ ಕ್ಯಾರೆಕ್ಟರ್ಗಳು ಒಳಗೆ ಇಂಟರ್ಫಿಯರ್ ಆದಾಗ ನೋಡೋ ವೀಕ್ಷಕರಿಗೆ ಒಂಥರ ಇರಿಟೇಷನ್ ಆಗಬಾರ್ದು. ಏನಪ್ಪ ಇದು ಬೇಕಿತ್ತಾ, ಹೀರೋಯಿನ್ ಬೇಕಿತ್ತಾ? ಸುಮಾರು ಮೂವಿಗಳಲ್ಲಿ ನೋಡ್ಬೋದು, ಸುಮ್ಮನೆ ಅನಾವಶ್ಯಕ ಕ್ಯಾರೆಕ್ಟರ್ಗಳು ಸುಮ್ಮನೆ ನೋಡಿ ಇವರು ಒಳ್ಳೆ ನೇಮು ಫೇಮು ಇದೆ ಅಂದು ಸುಮ್ಮನೆ ತುರುಕ್ಬಿಟ್ಟಿರ್ತಾರೆ ಹೀರೋಯಿನ್ ಗ್ಲಾಮರಿಗೆ, ಅದು ಇದು ಅಂತ. ಅಲ್ಲವಾಗ ಏನಾಗುತ್ತಂದರೆ ಕತೆ ಮೇಲೆ ಇಂಟ್ರೆಸ್ಟಿಂಗ್ ಹೋಗ್ಬಿಡುತ್ತೆ. ಸುಮ್ಮನೆ ಅನ್ನೆಸೆಸರಿ ಕ್ಯಾರೆಕ್ಟರ್ನ ಫೋರ್ಸ್ಫುಲ್ಲಿ ತಳ್ದಂಗೆ ಆಗಿಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಕತೆ ಕೊಡ್ತಾ ಬೀಳುತ್ತೆ. ಒಂದು ಲೆಂತ್ ಅನಿಸುತ್ತೆ, ಲ್ಯಾಗ್ ಆಗ್ತೈತಪ್ಪ, ಬೋರ್ ಹೊಡಿತೈತೆ ಅಂತ ಅನಿಸುತ್ತೆ. ಯಾವ ಮುಗಿಯುತ್ತೋ ಏನೋ ಆ ಥರ ಫೀಲ್ ಕೊಡುತ್ತೆ. ಇದು ಹೋಗ್ತಿರೋ ಫೋರ್ಸ್ ನೋಡಿದ್ರೆ ಪಕ್ಕ ಟ್ರೇಡ್ ಮಾರ್ಕ್ ಆಗುತ್ತೆ. ಹೋದ ವರ್ಷ ಡಿಸೆಂಬರಲ್ಲಿ ಮ್ಯಾಕ್ಸ್ ಏನು ದಾಖಲೆ ಮಾಡಿತ್ತೋ ಅದು ದಾಖಲೆ ಇದು ಮುರಿಯುತ್ತೆ. ಸುದೀಪ್ ಅವರು ಏನು ಹೇಳಿದ್ರು, ನಾನು ಬಂದೇ ಬರ್ತೀನಿ ಅಂತ ಕೊಟ್ಟು ಮಾತು ಉಳಿಸ್ಕೊಂಡಿಲ್ಲ. ದಟ್ ಈಸ್ ಬಾದ್ಶಾ ಕಿಚ್ಚ ಸುದೀಪ್ ಅಂತ ಹೇಳ್ಬೋದು. ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು, ಹೇಳಿ ಟೈಮಿಗೆ ಕರೆಕ್ಟಾಗಿ ಬಂದಿದ್ದಾರೆ. ದಟ್ ಈಸ್ ಇಟ್ಸ್ ಆನೆಸ್ಟಿ. ಒಂದು ಕಡೆ ಬಿಗ್ ಬಾಸು, ಒಂದು ಕಡೆ CCL, ಒಂದು ಕಡೆ ಮಾರ್ಕ್. ಕ್ಯಾ ಸೀನ್ ಹೇ ಬೈ. ಅವ್ರ ಪ್ಯಾಷನ್ ನೋಡಿ ಹೆಂಗಿದೆ, ಅವ್ರ ಸಿನಿಮಾ ಮೇಲೆ ಇಟ್ಟಿರೋ ಪ್ರೀತಿ. ಇಲ್ಲ ಈ ಸಲ ನನ್ನ ಫ್ಯಾನ್ಸ್ ಕಾಯ್ತಾ ಇರ್ತಾರೆ, ಅವ್ರಿಗೆ ಕೊಡಲೇಬೇಕು ಅಂತ ಅಷ್ಟು ಸ್ಟ್ರೆಸ್ ತಗೊಂಡು ಅವರು ಹೇಳ್ತಾರೆ ಪ್ರೆಸ್ ಮೀಟಲ್ಲಿ, ಎಷ್ಟೋ ದಿನ ನಿದ್ದೆನೇ ಮಾಡಿಲ್ಲ, ಶೂಟಿಂಗ್ ಅಂತ. ರಿಯಲಿ ಹ್ಯಾಟ್ಸ್ ಆಫ್. ಅಲ್ಲೇ ಅನೌನ್ಸ್ ಮಾಡಿಬಿಟ್ರು ಪ್ರೇಮ್ ಸರೂ ಅವ್ರ ಪ್ರಮೋಷನ್ ತಗೊಂಡ್ಬಿಟ್ರು, ನೆಕ್ಸ್ಟ್ ಡಿಸೆಂಬರಿಗೆ ಸುದೀಪ್ ಸರ್ ಜೊತೆ ನಾನು ಬರ್ತೀನಿ ಅಂತ. ಸೊ ಐ ಆಮ್ ವೆರಿ ಎಕ್ಸೈಟಿಂಗ್. ಯಾವ ಟೈಟ್ಲ್ ಇರುತ್ತೆ, ಸುದೀಪ್ ಸರ್ನ ಯಾವ ಥರ ತೋರಿಸ್ತಾರೆ. ಏನು ಗೊತ್ತಾ, ಪ್ರೇಮ್ ಸರ್ ಅಂದ್ರೇ ಒಂಥರ ಸ್ಟೈಲಿಶ್ಶು. ಏನೋ ದಿ ವಿಲನ್ ಫಿಲಮ್ಗೆ ಯಾವ ಥರ ಸ್ಟೈಲಿಶಾಗಿ ತೋರಿಸಿ ಒಂಥರ ಒಂದು ರೇಂಜಿಗೆ ತಗೊಂಡೋಗಿದ್ರು ಆ ಥರ ತಗೊಂಡೋಗ್ತಾರೆ ಅನ್ನೋದೊಂದು ಎಕ್ಸೈಟಿಂಗ್ ಎಲ್ಲರಿಗೂ ಕಾದಿದೆ. ಸುದೀಪ್ ಅವ್ರು ಬಂದು ಒಂದೇ ಡೈರೆಕ್ಟ್ರಿಗೆ ಎರಡೆರಡು ಸಿನಿಮಾ, ಅದು ಬ್ಯಾಕ್ ಟು ಬ್ಯಾಕ್ ಯಾವತ್ತೂ ಕೊಟ್ಟಿರೋ ಹಿಸ್ಟ್ರಿನೇ ಇಲ್ಲ. ಬಟ್ ಕೊಟ್ಟಿದ್ದಾರೆ ಅಂತ ಒಂದು ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ ಅಂದರೆ ನೀವೇ ತಿಳ್ಕೊಬೇಕು ಯಾವ ರೇಂಜಿಗೆ ಅವರು ಡೈರೆಕ್ಟ್ರ್ ಡೆಡಿಕೇಶನ್ ಮೇಲೆ ನಂಬಿಕೆ ಇದೆ ಸುದೀಪ್ ಅವ್ರಿಗೆ ಅಂತ. ಅವರಂತೂ ತಲೆನೇ ಕೆಡ್ಸ್ಕೊಂತಿಲ್ಲ. ಇನ್ನೂ 10 ಸಿನಿಮಾ ಬರಲಿ, ನುಗ್ತೀನಿ, ಹೊಡಿತೀನಿ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಬಟ್ ಇವ್ರ ಅಕ್ಕಪಕ್ಕ ಬರ್ತಿರೋರಿಗೆ ಆಲ್ರೆಡಿ ಭಯ ಶುರು ಆಗಿರಬೇಕು. ಏನಪ್ಪ ಇದು ಈ ರೇಂಜಿಗೆ ವ್ಯೂಸ್ ಹೋಗ್ತಿದ್ದಾವೆ, ಈ ರೇಂಜಿಗೆ ಸೌಂಡ್ ಮಾಡ್ತಿದೆ ಅಂತ. ಸುದೀಪ್ ಅವ್ರು ಅಂದ್ರೇ ಹಂಗೆ, ಅದಕ್ಕೆ ಅಷ್ಟಿಲ್ಲದೆ ಕರೀತಾರ ಅಭಿನಯ ಚಕ್ರವರ್ತಿ, ಬಾದ್ಶಾ ಕಿಚ್ಚ ಸುದೀಪ್ ಅಂತ. ಮಾತು ಕೊಟ್ಟರೆ ಮಾಣಿಕ್ಯ. ಬರ್ತೀನಿ ಅಂದಮೇಲೆ ಬಂದೇ ಬರ್ತೀನಿ, ಹೊಡಿತೀನಿ, ನುಗ್ತೀನಿ. ಅದೇ ಅವ್ರ ತಾಕತ್ತು. ಸೊ ಮಾರ್ಕ್ ಇನ್ನೊಂದು ಟ್ರೆಂಡ್ ಸೆಟ್ ಮಾಡುತ್ತೆ. ಮಾರ್ಕ್ ಮ್ಯಾಕ್ಸಿಮಮ್ ಲ್ಯಾಂಡ್ ಮಾರ್ಕ್ ಮಾಡುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಗೆಲ್ಲಿಸಿ.
ಹಂಗೆ ಇದ್ರ ಜೊತೆಗೆ ಬರ್ತಿರೋ 45ಗೂ ಒಳ್ಳೆಯದಾಗಲಿ. ಡೆವಿಲ್ ಬರ್ತಿದೆ, ಡೆವಿಲ್ಗೂ ನೋಡಿ. ಒಟ್ನಲ್ಲಿ ಕನ್ನಡ ಇಂಡಸ್ಟ್ರಿ ಬೆಳಿಬೇಕಷ್ಟೆ. ಸೊ ಫೈನಲಿ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಮಾರ್ಕ್ ಟೀಮ್ಗೆ ಒಳ್ಳೆಯದಾಗಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪುನೀತ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.